ಕಾಸರಗೋಡಿನ ಸಮಸ್ತ ಕನ್ನಡ ವಿದ್ಯಾರ್ಥಿಗಳಿಗೆ ನಾನು ಉದಯ್ ಕುಮಾರ್ ಮಾಡುವ ಪ್ರೀತಿಯ ನಮಸ್ಕಾರ. ಪ್ರೀತಿಯ ವಿದ್ಯಾರ್ಥಿಗಳೇ, ಸ್ವಾತಂತ್ರ್ಯಕ್ಕೋಸ್ಕರ ಹಾಗೂ ಹಕ್ಕಿಗಾಗಿ ನಮ್ಮ ಹಿರಿಯರು ಶಕ್ತಿಯುತವಾದ ಹೋರಾಟದ ಫಲವಾಗಿ ನಾವಿಲ್ಲಿಂದು ಸಂತೋಷದಲ್ಲಿದ್ದೇವೆ. ಇದೇ ರೀತಿ ಜಗತ್ತಿನ ಬೇರೆ ಬೇರೆ ದೇಶಗಳು ತಮ್ಮ ಸ್ವಾತಂತ್ರ್ಯ ಹಾಗೂ ಹಕ್ಕಿಗೆ ಬೇಕಾಗಿ ಹೋರಾಡಿದ ಚರಿತ್ರೆಯನ್ನು ನಾವು ಕಾಣುತ್ತೇವೆ. ಪ್ರಪಂಚದಲ್ಲಿ ಸ್ವಾತಂತ್ರ್ಯ ಹಾಗೂ ಹಕ್ಕಿನ ನಿಷೇಧಿಸುತ್ತಿರುವಂತಹ ವ್ಯವಸ್ಥೆಯನ್ನು ಬದಲಾಯಿಸಿ ನೂತನ ವ್ಯವಸ್ಥೆಯನ್ನು ಸ್ಥಾಪಿಸುವುದೇ ಕ್ರಾಂತಿ. ಇವತ್ತಿನ ವಿಷಯ ಜಗತ್ತನ್ನು ಪರಿವರ್ತಿಸಿದ ಕ್ರಾಂತಿಗಳ ಬಗ್ಗೆ ತಿಳಿಯೋಣ. ಪ್ರಥಮತಃ ಅಮೆರಿಕ ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ನಾವು ಇವತ್ತು ಚರ್ಚೆ ಮಾಡುವ. ಈಗ ಇವತ್ತಿನ ಕಾಲಘಟ್ಟದಲ್ಲಿ ನಾವು ಜಗತ್ತಿನಲ್ಲಿ ಶಕ್ತಿಯುತ ದೇಶ ಯಾವುದು ಅಂತ ಕೇಳಿದ್ರೆ ಎಲ್ಲರ ಬಾಯಲ್ಲಿ ಉತ್ತರ ಬರುವಂತದ್ದು ಅಮೆರಿಕ, USA, ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕ ಅಂತೇಳಿ. ಈ ಅಮೆರಿಕ ಭೂಖಂಡದ ಬಗ್ಗೆ ಮೊದಲು ನಾವು ತಿಳ್ಕೊಳ್ಳುವ, ನಂತರ ನಾವು ಅಮೆರಿಕ ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ತಿಳ್ಕೊಳ್ಳೋಣ. ಬನ್ನಿ. ಸುಮಾರು 20,000 ವರ್ಷಗಳ ಹಿಂದೆ ಅಮೆರಿಕ ಭೂಖಂಡದಲ್ಲಿ ಜನವಾಸ ಇಲ್ಲ ಇದೆ. ಅಲ್ಲಿ ಬರೀ ಪ್ರಾಣಿ ಪಕ್ಷಿಗಳು ಮಾತ್ರವೇ ಜೀವಿಸ್ತಿದ್ದವು. ಜನರು ವಾಸವಾಗಿರುವಂತಹ ಪ್ರದೇಶ ಯಾವುದು ಅಂತ ಕೇಳಿದ್ರೆ ಆಫ್ರಿಕಾ, ಯುರೋಪ್, ಏಷ್ಯಾ ಎಂಬ ಭೂಖಂಡದಲ್ಲಿ ಜನರು ಹೆಚ್ಚಾಗಿ ವಾಸವಾಗ್ತಾ ಇದ್ದಾರೆ. ಇಲ್ಲಿ ಈ ಭೂಪಟದಲ್ಲಿ ಕಾಣುವುದು, ನಾನು ಸಾಧಾರಣ ಒಂದು ಭೂಪಟವನ್ನು ಮಾಡಿದ್ದೇನೆ. ಇಲ್ಲಿ ಇದು ಯುರೋಪ್. ಈ ಯುರೋಪಲ್ಲಿ, ಯುರೋಪಿನ ಮಧ್ಯಭಾಗದಲ್ಲಿ, ಈ ಮಧ್ಯಭಾಗದಲ್ಲಿ ಬುಡಕಟ್ಟು ಜನಾಂಗದವರು ವಾಸ ಮಾಡ್ತಿದ್ರೆ. ಯುರೋಪಿನ ಮಧ್ಯಭಾಗದಲ್ಲಿ ಬುಡಕಟ್ಟಿನ ಜನಾಂಗದವರು ವಾಸವಾಗ್ತಾ ಇದ್ರಾಯ್ತು. ಸುಮಾರು ವರ್ಷ ಅಲ್ಲಿ ವಾಸ ಮಾಡುತ್ತಾ ಬಹಳ ಸಂತೋಷದಲ್ಲಿದ್ರಾಯ್ತು. ಸ್ವಲ್ಪ ಸಮಯದ ಬಳಿಕ ಹಿಮಯುಗ ಬಂತು. ಯುಗದಲ್ಲಿ ಜನರಿಗೆ ವಾಸ ಮಾಡಲು ಕಷ್ಟಕರವಾದ ಪರಿಸ್ಥಿತಿ ಬಂದಾಗ ಇಲ್ಲಿಂದ ಬುಡಕಟ್ಟು ಜನಾಂಗದವರು, ಅಲ್ಲಿರುವಂತಹ ಆದಿವಾಸಿಗಳು ಅಂತ ನಾವು ಹೇಳ್ತೇವಲ್ಲ, ಬುಡಕಟ್ಟು ಜನಾಂಗದವರು, ಮಂಗೋಲೈಡ್ ಅಂತ ಹೇಳ್ತಾರೆ ಆ ಆದಿವಾಸಿ ಜನಾಂಗದವರನ್ನು, ಅವರು ಅಲ್ಲಿಂದ ವಲಸೆಯನ್ನು ಪ್ರಾರಂಭಿಸ್ತಾರೆ. ಯುರೋಪಿನಿಂದ ವಲಸೆಯನ್ನು ಪ್ರಾರಂಭಿಸ್ತಾರೆ ಅವರು. ಈಗ ಈ ರೀತಿಯಲ್ಲಿ ವಲಸೆಯನ್ನು ಪ್ರಾರಂಭಿಸಿ ಅವರು ಪೂರ್ವದ ರಷ್ಯಾದ ಕಡೆಗೆ ಬರ್ತಾರೆ. ಅವರು ಪೂರ್ವ ರಷ್ಯಾದ ಕಡೆಗೆ ಬರುವ ಸಂದರ್ಭದಲ್ಲಿ ಅಲ್ಲಿ ಕೂಡ ಹಿಮದ ಆವರ್ತನೆಯಾಗಿರುವುದರಿಂದ ವಾಸವಾಗಲು, ಬದುಕಲು ಕಷ್ಟ ಸಾಧ್ಯವಾದ ಕಾರಣ ಅವರು ಪುನಃ ಮುಂದುವರಿದು ಅವರು ಪಶ್ಚಿಮ ಅಮೆರಿಕಕ್ಕೆ ತಲುಪ್ತಾರವರು. ಅಲ್ಲಿ ಕೂಡ ಹಿಮದ ತೊಂದರೆಯಿಂದಾಗಿ ಜೀವಿಸಲಿಕ್ಕೆ ಕಷ್ಟಕರವಾದ ಕಾರಣ ಪುನಃ ಅವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಮುಂದುವರಿತಾರೆ. ಹಾಗೆ ಅವರು ಮುಂದುವರಿದ ಆದಿವಾಸಿಗಳು, ಬುಡಕಟ್ಟು ಜನಾಂಗದವರು ದಕ್ಷಿಣ ಅಮೆರಿಕಕ್ಕೆ ತಲುಪ್ತಾರೆ. ಸುಂದರವಾದಂಥ ಪ್ರದೇಶ, ಕೃಷಿ ಉತ್ಪನ್ನಕ್ಕೆ ಯೋಗ್ಯವಾದಂತಹ ಮಣ್ಣು, ನೀರು, ಎಲ್ಲ ಸೌಕರ್ಯಗಳು ದಕ್ಷಿಣ ಅಮೆರಿಕದಲ್ಲಿತ್ತು. ಅಲ್ಲಿ ಸಂತೋಷದಲ್ಲಿ ಜೀವನವನ್ನು ಅವರು ಮಾಡ್ತಾ ಇದ್ರಾಯ್ತು. ಬಹಳ ಸಂತೋಷದಲ್ಲಿ ಜೀವನವನ್ನು ಅವರು ಮಾಡ್ತಿದ್ರು. ಈ ರೀತಿಯಲ್ಲಿ ಯಾರಿಗೂ ಕೂಡ ತಿಳಿಯದ ಈ ರೀತಿಯಲ್ಲಿರುವಂತಹ ಭೂಖಂಡವನ್ನು ಬುಡಕಟ್ಟು ಜನಾಂಗದವರು, ನಾನು ಹೇಳಿದಲ್ಲ, ಮಂಗೋಲೈಡ್ ಜನಾಂಗದವರು ಈ ಅಮೆರಿಕವನ್ನು ಕಂಡುಹುಡುಕಿ ಅಲ್ಲಿ ವಾಸವನ್ನು ಮಾಡ್ತಾರೆ. 15ನೇ ಶತಮಾನದಲ್ಲಿ ಯುರೋಪಿಯನ್, ಸ್ಪೈನ್, ಫ್ರಾನ್ಸ್, ಇಂಗ್ಲೆಂಡ್, ಜರ್ಮನಿ, ಇಲ್ಲಿರುವಂತಹ ದೇಶಗಳು ಯಾವುದೆಲ್ಲ ಇದೆಯೋ ಇವರೆಲ್ಲರೂ ಕೂಡ ತಮ್ಮೊಳಗೆ ಅವರು ಏನ್ ಮಾಡ್ತಾರೆ, ಜಗಳ ಆಡ್ತಾರೆ. ಸಂಪತ್ತಿಗೆ ಬೇಕಾಗಿ, ಅಧಿಕಾರಕ್ಕೆ ಬೇಕಾಗಿ ಅವರು ಏನ್ ಮಾಡ್ತಾರೆ, ವಲಸೆಯನ್ನು ಆರಂಭಿಸ್ತಾರೆ. ವಲಸೆ ಮಾಡ್ತಾ ಕೊನೆಗೆ ಅವರು 15ನೇ ಶತಮಾನದಲ್ಲಿ ಇವರು ಬುಡಕಟ್ಟು ಜನಾಂಗದವರು ಎಲ್ಲಿ ವಾಸವಾಗಿದ್ದಾರೆ ಅಲ್ಲಿ ಬಂದು ಅವರು ಸೇರ್ತಾರೆ. ದಕ್ಷಿಣ ಅಮೆರಿಕಕ್ಕೆ ಬಂದವರು ಸೇರ್ತಾರೆ. ಆಗ ಇವರ ಜೀವನಕ್ಕೆ ಧಕ್ಕೆ ಉಂಟಾಯಿತು. ನಮ್ಮ ಬುಡಕಟ್ಟು ಜನಾಂಗದವರಿಗೆ ಧಕ್ಕೆ ಉಂಟಾಯಿತು. ನಂತರ ಈ ಸ್ಪೈನ್ ನಾವಿಕನಾದಂತಹ ಕ್ರಿಸ್ಟಫರ್ ಕೊಲಂಬಸ್ 1492ರಲ್ಲಿ ಇಲ್ಲಿಂದ ಯಾತ್ರೆಗೊಂಡು, ಸ್ಪೈನಿನಿಂದ ಯಾತ್ರೆಗೊಂಡು ದಕ್ಷಿಣ ಅಮೆರಿಕಕ್ಕೆ ಬರ್ತಾನೆ. ದಕ್ಷಿಣ ಅಮೆರಿಕಕ್ಕೆ ಬಂದು ಅದು ನಿಜವಾಗಿಯೂ ಕೂಡ ಅವ ಯಾತ್ರೆಯನ್ನು ಕೈಗೊಂಡದ್ದು ಇಂಡಿಯಾವನ್ನು ಕಂಡುಹಿಡಿಯಬೇಕಾಗಿ. ಭಾರತ ದೇಶ ಅಂತ ಹೇಳಿದ್ರೆ
ಸಂಪನ್ಭರಿತವಾದಂತಹ ಭೂಪ್ರದೇಶ. ಇದನ್ನು ಕಂಡು ಹುಡುಕಬೇಕು, ಅಲ್ಲಿ ಅಧಿಕಾರ ಸ್ಥಾಪಿಸಬೇಕೆಂಬುದಾಗಿ ಜಲಮಾರ್ಗವಾಗಿ ಇಂಡಿಯಾ ಕಂಡುಹುಡುಕಿಕೆ ಬೇಕಾಗಿ ಜಲಮಾರ್ಗದ ಆಗಿ ಬರ್ತಾನೆ. ಅವ ಕಂಡು ಹುಡುಕಿ ಬಂದು ತಲುಪಿದ್ದು ದಕ್ಷಿಣ ಅಮೆರಿಕಕ್ಕೆ 1492ರಲ್ಲಿ ಕ್ರಿಸ್ಟಫರ್ ಕೊಲಂಬಸ್ ಇಲ್ಲಿ ದಕ್ಷಿಣ ಅಮೆರಿಕಕ್ಕೆ ಬಂದು ಸೇರ್ತಾನೆ. ಗೊತ್ತಾಯ್ತಲ್ಲ. ಇದರ ಬಳಿಕ ಇವನು ಇಂಡಿಯಾವನ್ನು ಕಂಡುಹುಡುಕಿದನೆಂಬುದಾಗಿ ತಿಳಿದುಕೊಂಡು ಇಲ್ಲಿರುವಂತಹ 6 ಆದಿವಾಸಿ ಜನರನ್ನು ರಾಣಿಗೆ ತಿಳಿಯಪಡಿಸಲಿಕ್ಕೆ ಬೇಕಾಗಿ 6 ಆದಿವಾಸಿ ವಿಭಾಗದವರನ್ನು ಕರ್ಕೊಂಡು ಹೋಗಿ ಎಸಬೆಲ್ಲಾ ಎಂಬ ರಾಣಿಗೆ ತೋರಿಸ್ತಾನೆ. ನಾನು ಇಂಡಿಯಾವನ್ನು ಕಂಡುಹುಡುಕಿದ್ದೇನೆ, ಇಂಡಿಯಾದಿಂದ 6 ಆದಿವಾಸಿಗಳನ್ನು ಕರ್ಕೊಂಡು ಬಂದಿದ್ದೇನೆ, ಇವರು ಕೆಂಪು ವಸ್ತ್ರವನ್ನು ಧರಿಸಿದ ಕಾರಣ ಇವರನ್ನು ರೆಡ್ ಇಂಡಿಯನ್ಸ್ ಎಂಬುದಾಗಿ ಕರೆದಿದ್ದೇನೆ ಎಂಬುದಾಗಿ ಇವನು ಹೇಳ್ತಾನೆ. ಯಾರು? ಕ್ರಿಸ್ಟಫರ್ ಕೊಲಂಬಸ್ ಹೇಳ್ತಾನೆ. ಆದ್ರೆ ನಿಜವಾಗಿಯೂ ಕೂಡ ಅವ ಇಂಡಿಯಾವನ್ನು ಕಂಡುಹುಡುಕಿದ್ದು ಅಲ್ಲ. ಅವ ಕಂಡುಹುಡುಕಿದ್ದು ಜಲಮಾರ್ಗವಾಗಿ ಬಂದು ಸೇರಿದವ ಎಲ್ಲಿಂದ ಹೇಳಿದ್ರೆ ದಕ್ಷಿಣ ಅಮೆರಿಕದಲ್ಲಿ. ಇನ್ನು ದಕ್ಷಿಣ ಅಮೆರಿಕದಲ್ಲಿ ಸೇರಿದ ಕ್ರಿಸ್ಟಫರ್ ಕೊಲಂಬಸ್ ನಂತರದ ದಿನಗಳಲ್ಲಿ 17ನೇ ಶತಮಾನಗಳಲ್ಲಿ ಯುರೋಪಿನಲ್ಲಿರುವಂತಹ ಸ್ಪೇನ್, ಫ್ರಾನ್ಸ್, ಇಂಗ್ಲೆಂಡ್ ಇವರೆಲ್ಲರೂ ಕೂಡ ಸಂಪತ್ತನ್ನು ದೋಚಲಿಕ್ಕೆ ಬೇಕಾಗಿ, ತಮ್ಮ ಅಧಿಕಾರವನ್ನು ವ್ಯಾಪಿಸಲಿಕ್ಕೆ ಬೇಕಾಗಿ ಸಂಪದ್ಭರಿತ ಪ್ರದೇಶಗಳಿಗೆ ಅವರು ಏನ್ ಮಾಡ್ತಾರೆ? ವಲಸೆಯನ್ನು ಹುಡ್ತಾರೆ. ಹಾಗೆ 17ನೇ ಶತಮಾನದಲ್ಲಿ ದಕ್ಷಿಣ ಅಮೆರಿಕ ಇವರೆಲ್ಲರೂ ಕೂಡ ಬರ್ತಾರೆ, ಬಂದು ಇಲ್ಲಿ ಹೂಡ್ತಾರೆ. ದಕ್ಷಿಣ ಅಮೆರಿಕದಲ್ಲಿ ಅವರು ನೆಲೆಗೊಳ್ಳುತ್ತಾರೆ. ಈ ಪ್ರದೇಶದಲ್ಲಿ ದಕ್ಷಿಣ ಅಮೆರಿಕದಲ್ಲಿ ನೆಲೆಗೊಳ್ಳುತ್ತಾರೆ. ಬ್ರಿಟನ್ ಏನ್ ಮಾಡ್ತದೆ ಅಂತ ಹೇಳಿದ್ರೆ ಇಲ್ಲಿ 13 ಕಾಲನಿಗಳನ್ನು ನಿರ್ಮಿಸ್ತಾರೆ. 13 ವಸಾಹತುಗಳನ್ನು ನಿರ್ಮಿಸ್ತಾರೆ 18ನೇ ಶತಮಾನದಲ್ಲಿ. 13 ವಸಾಹತುಗಳನ್ನು ನಿರ್ಮಿಸಿ ಅಲ್ಲಿ ವಾಸವಾಗಿರುವಂತಹ ಯುರೋಪಿನ ಜನರು, ಅದಾಗ್ತದೆ ಸ್ಪೇನ್, ಫ್ರಾನ್ಸ್, ಇಂಗ್ಲೆಂಡಿನ ಜನರು ಇಲ್ಲಿ ವಾಸವಾಗಿರ್ತಾರಲ್ಲ ಈ 13 ಕಾಲನಿಗಳಲ್ಲಿ. ಇದರಲ್ಲಿ ಪ್ರತ್ಯೇಕವಾಗಿ 13 ಕಾಲನಿಗಳನ್ನು ರೂಪಿಸುವುದು ಮಾತ್ರ ಅಲ್ಲದೆ ಇಲ್ಲಿಗೆ ಪ್ರತ್ಯೇಕ ಕಾನೂನನ್ನು ತರ್ತಾನೆ. ಯಾರು? ಈ ಬ್ರಿಟನ್ನ ರಾಜರು ಪ್ರತ್ಯೇಕ ಕಾನೂನುಗಳನ್ನೆಲ್ಲ ತಂದು ತಮ್ಮ ನಷ್ಟವಾದಂತಹ ಸಂಪತ್ತನ್ನು ಭರ್ತಿಗೊಳಿಸಲಿಕ್ಕೆ ಬೇಕಾಗಿ ಏನ್ ಮಾಡ್ತಾರೆ ಅವರು? 18ನೇ ಶತಮಾನದಲ್ಲಿ ಅಲ್ಲಿ ಕಾನೂನುಗಳನ್ನೆಲ್ಲ ತರ್ತಾನೆ, ಜನರ ಮೇಲೆ ಹೊರಿಸ್ತಾರೆ ಅವರು. ಹೇಗಂತ ಹೇಳಿದ್ರೆ ಅದರಲ್ಲಿ ಪ್ರಧಾನವಾಗಿ ಬರುವಂತದ್ದು ಮರ್ಕಂಡಲಿಸಂ ಕಾನೂನು ಅಂತೇಳಿ. ಅದರಲ್ಲಿ ಪ್ರತ್ಯೇಕವಾಗಿ ಹೇಳುವಂಥದ್ದು ಈ 13 ಕಾಲನಿಗಳಿವೆ ಇವೆಲ್ಲ, ಅದರಲ್ಲಿ ವಸಾಹತುಗಳಿಂದ ಅಥವಾ ವಸಾಹತುಗಳಿಗೆ ವಸ್ತುಗಳನ್ನು ಸಾಗಿಸಲಿಕ್ಕೆ ಬೇಕಾಗಿ ಬ್ರಿಟನ್ನಿನ ಹಡಗನ್ನೇ ಇವರು ಉಪಯೋಗಿಸ್ಬೇಕು. ಈ 13 ಕಾಲನಿನಲ್ಲಿ ವಾಸವಾಗಿರ್ತಾರಲ್ಲ ಇವರು ಮಾಡುವಂತಹ ವ್ಯಾಪಾರಗಳಾಗಿರ್ಬೋದು ಅಥವಾ ಕೆಲವು ವಸ್ತುಗಳನ್ನು ರಫ್ತು ಮಾಡ್ಬೇಕಲ್ಲ, ಇದಕ್ಕೆ ಅವ್ರು ಏನ್ ಮಾಡ್ಬೇಕಂತ ಹೇಳಿದ್ರೆ ಬ್ರಿಟನ್ ಹಡಗನ್ನು ಉಪಯೋಗಿಸ್ಬೇಕು. ಅದು ಮಾತ್ರವಲ್ಲದೆ ಬ್ರಿಟನ್ ನಿರ್ಮಿತ ಹಡಗುಗಳಿದೆಯಲ್ಲ ಅದರಲ್ಲಿ ಕೊಂಡೋಗ್ಬೇಕು. ಬ್ರಿಟನ್ನ ಹಡಗಲ್ಲಿ ಕೊಂಡೋಗ್ಬೇಕು. ಬ್ರಿಟನ್ ಉತ್ಪಾದನೆ ಮಾಡಿದಂತಹ ಹಡಗಿನಲ್ಲಿ ಅವರು ರಫ್ತು ಮಾಡಬೇಕು. 1ನೇ ಕಾನೂನಲ್ಲಿ ಅವರು ಪ್ರತ್ಯೇಕವಾಗಿ ಹೇಳುವಂಥದ್ದು. 2ನೇಯಲ್ಲಿ ಹೇಳುವಂಥದ್ದು ವಸಾಹತುಗಳಲ್ಲಿ ಉತ್ಪಾದಿಸಿದ ಸಕ್ಕರೆ, ಉಣ್ಣೆ, ಹತ್ತಿ, ಹೊಗೆಸೊಪ್ಪು ಇತ್ಯಾದಿಗಳನ್ನು ಇಂಗ್ಲೆಂಡಿಗೆ ಮಾತ್ರವೇ ಏನ್ ಮಾಡ್ಬೇಕು? ಅವರು ರಫ್ತು ಮಾಡಬೇಕು. ಬೇರೆ ಎಲ್ಲಿ ಕೂಡ ಕೊಡುವಂತಿಲ್ಲ, ಇಂಗ್ಲೆಂಡಿಗೆ ಮಾತ್ರವೇ ಕೊಡುವಂತಿರ್ಬೇಕು. ಇದು ಈ ಕಾನೂನಲ್ಲಿ ಪ್ರತ್ಯೇಕವಾಗಿ ಹೇಳುವಂಥದ್ದು. ಇನ್ನು ವಸಾಹತುಗಳ ಕಾನೂನು ಪ್ರಕಾರ ಹಕ್ಕು ಪತ್ರಗಳು, ವಾರ್ತಾಪತ್ರಿಕೆಗಳು, ಕಿರುಲೇಖನಗಳು, ಲೈಸೆನ್ಸ್ ಮುಂತಾದವುಗಳನ್ನೆಲ್ಲ ಇಂಗ್ಲೆಂಡಿನ ರೆವೆನ್ಯೂ ಸ್ಟ್ಯಾಂಪ್ಗಳನ್ನು ಅಂಟಿಸಬೇಕು. ಯಾವುದೆಲ್ಲ ಪತ್ರಗಳೆಲ್ಲ ಇದೆಯಲ್ಲ ಈ 13 ಕಾಲನಿಗಳಲ್ಲಿ ಪತ್ರಗಳಿವೆ, ಲೇಖನಗಳಿವೆ, ಲೈಸೆನ್ಸ್ಗಳಿವೆ. ಇದಕ್ಕೆಲ್ಲ ಕೂಡ ಏನ್ ಮಾಡ್ಬೇಕು? ಇಂಗ್ಲೆಂಡಿನ ರೆವೆನ್ಯೂ ಸ್ಟ್ಯಾಂಪ್ ಅನ್ನು ಅಂಟಿಸ್ಬೇಕಂತ ಅದು ನಿರ್ಬಂಧಗೊಳಿಸ್ತಾರೆ ಅವರು. ಹೇಗೆಂದೇಳಿ ಇನ್ನು 4ನೇ ಕಾನೂನಲ್ಲಿ ಅವರು ಹೇಳುವಂತದ್ದು ವಸಾಹತುಗಳಲ್ಲಿ ಇರಿಸಿಕೊಂಡಿದ್ದ ಇಂಗ್ಲಿಷರ ಸೈನ್ಯಕ್ಕೆ ಅಗತ್ಯವಾದ ವಾಸಸ್ಥಳ ಮತ್ತು ಸೌಕರ್ಯಗಳನ್ನು ವಸಾಹತುಗಳು ಒದಗಿಸಬೇಕಿತ್ತು. ಏನೆಲ್ಲ ಸೌಕರ್ಯಗಳು ಅವರಿಗೆ ಬೇಕು ಅದನ್ನೆಲ್ಲ ಇವರು ವಸಾಹತುಗಳು ಯಾರಿಗೆ ಕೊಡಬೇಕು? ಇಂಗ್ಲಿಷರಿಗೆ ಕೊಡಬೇಕಾಗ್ತದೆ. ಇದು 4ನೇ ಕಾನೂನಲ್ಲಿ ಹೇಳುವಂಥದ್ದು. ಇನ್ನು 5ನೇ ಕಾನೂನಲ್ಲಿ ಹೇಳುವಂಥದ್ದು ವಸಾಹತುಗಳಿಗೆ ಆಮದು ಮಾಡುತ್ತಿದ್ದ ಚಾಹುಡಿ, ಗಾಜು, ಕಾಗದದ ಎಂಬಿವುಗಳಿಗೆ ಆಮದು ಸುಂಕವನ್ನು ನೀಡಬೇಕಿತ್ತು. ಇದು ಏನೆಲ್ಲ ಇವರು ಮಾಡ್ತಾರೆ? ಚಾಹುಡಿ ಮಾಡ್ತಾರೆ, ಗಾಜು, ಕಾಗದ ಇವಕ್ಕೆಲ್ಲ
ಆಮದು ಮಾಡ್ತಾರಲ್ಲ, ಅದಕ್ಕೆ ಅವ್ರು ಏನ್ ಮಾಡ್ಬೇಕಂತ ಹೇಳಿದ್ರೆ ಅದರ ಸುಂಕವನ್ನು ಕೂಡ ಈ ಕಾಲನಿ ನಿವಾಸಿಗಳು, ಈ ವಸಾಹತಿನ 13 ವಸಾಹತುಗಳಿಲ್ಲ ಇದ್ದಾರಲ್ಲ ಅವರೇ ನಿಭಾಯಿಸ್ಬೇಕು. ಈ ರೀತಿಯಲ್ಲಿ ಕಿರುಕುಳವನ್ನು ಕೊಟ್ಟು ಅವ್ರನ್ನು ದಿವಾಳಿತನ ಮಾಡಲಿಕ್ಕೆ ಬೇಕಾಗಿ ಬ್ರಿಟನ್ ಯತ್ನಿಸ್ತಿತ್ತು. ಇದರಿಂದ ಬಹಳ ನೊಂದು ಅವರಿಗೆ ಜೀವಿಸಲಿಕ್ಕೆ ಕಷ್ಟಕರವಾಯಿತು. ಈ ಸಂದರ್ಭದಲ್ಲಿ ಪ್ರತಿಯೊಂದು ಸ್ವಾತಂತ್ರ್ಯ ಹೋರಾಟದಲ್ಲಿ ಕೂಡ ಲೇಖಕರು, ಚಿಂತಕರು ಸಹಾಯ ಮಾಡ್ತಾರೆ ಜನರಿಗೆ, ಅಲ್ಲಿರುವಂತಹ ಜನರಿಗೆ ಸಹಾಯ ಮಾಡ್ತಾರೆ. ಅದೇ ರೀತಿಯಲ್ಲಿ ಅಮೆರಿಕದಲ್ಲಿ ಚಿಂತಕರು, ಫಿಲೋಸಫರ್ ಯಾರು ಏನಿರ್ತಾರೋ ಅವರು ಇವರಿಗೆ ಸಹಾಯ ಮಾಡ್ತಾರೆ, ಅಲ್ಲಿರುವ ಜನರಿಗೆ ತಿಳಿ ಹೇಳ್ತಾರೆ ಸ್ವಾತಂತ್ರ್ಯ, ಅದರ ಹಕ್ಕುಗಳೇನು, ಅದು ನಿಷೇಧಿಸಲ್ಪಡುತ್ತದೆ, ಅದು ಗಳಿಸಬೇಕೆಂಬುದಾಗಿ ಜನರಿಗೆ ತಿಳಿಯಪಡಿಸ್ತಾರೆ. ಅದರಲ್ಲಿ ಪ್ರಧಾನವಾಗಿ ಥಾಮಸ್ ಪೈನ್, ಅದು ಪ್ರಧಾನವಾಗಿ ನಾವು ಪರೀಕ್ಷೆಗೆ ಕೇಳ್ತಾರೆ. ಥಾಮಸ್ ಪೈನ್ ಮತ್ತು ಜಾನ್ ಲಾಕ್ ಇರುವರು ಚಿಂತಕರು ಜನರಿಗೆ ತಿಳಿ ಹೇಳ್ತಾರೆ, ಈ ರೀತಿಯಲ್ಲಿ ಸ್ವಾತಂತ್ರ್ಯ ವಂಚಿತರಾಗ್ತಾ ಇದ್ದೀರಾ, ಹಕ್ಕು ನಿಷೇಧಿಸಲ್ಪಡ್ತಾ ಇದೆ, ಇದು ಹಕ್ಕು ನೀವು ಗಳಿಸಬೇಕು, ಸ್ವಾತಂತ್ರ್ಯ ಕಳ್ಕೊಳ್ಬಾರದು, ಜಾಗೃತರಾಗಿರಬೇಕು, ನೀವು ಈ ರೀತಿಯಲ್ಲಿ ಕಾನೂನು ಪಾಲಿಸುವಂತ ಅವಶ್ಯಕತೆ ಇಲ್ಲ ಎಂಬುದಾಗಿ ಅವರು ಪ್ರಚಾರ ಪಡಿಸ್ತಾರೆ. ಇದರಿಂದಾಗಿ ಎಲ್ಲ ಅಲ್ಲಿರುವಂತಹ 13 ಕಾಲೋನಿಯ ನಿವಾಸಿಗಳೆಲ್ಲ ಅಲರ್ಟ್ ಆಗಿ ನಿಲ್ತಾರೆ. ಅವ್ರು ಏನ್ ಮಾಡ್ತಾರೆ, ಹೋರಾಟಕ್ಕೆ ತಯಾರಾಗ್ತಾರೆ. ಹಾಗೆ 1774ರಲ್ಲಿ ಫಸ್ಟ್ ಕಾಂಟಿನೆಂಟಲ್ ಕಾಂಗ್ರೆಸ್, ಈ 13 ಕಾಲೋನಿಗಳ ಪ್ರತಿನಿಧಿಗಳು ಒಟ್ಟು ಸೇರ್ಲಿಕ್ಕೆ ಬೇಕಾಗಿ ಅವರೊಂದು ಸಭೆಯನ್ನು ಕರೀತಾರೆ. 1774ರಲ್ಲಿ ಸಭೆಯನ್ನು ಕರೀತಾರೆ. ಈ ಸಭೆಯಲ್ಲಿ ಜಾರ್ಜಿಯಾ ಬಿಟ್ಟು ಬಾಕಿ ಎಲ್ಲ ವಸಾಹತುಗಳ ಪ್ರತಿನಿಧಿಗಳು ಭಾಗವಹಿಸ್ತಾರೆ. ಆದ ಕಾರಣ 1ನೆಯ ಕಾಂಟಿನೆಂಟಲ್ ಕಾಂಗ್ರೆಸ್ ಫೈಲರ್ ಆಗ್ತಾರೆ. ಅದು ಶಾಶ್ವತ ಆಗಿ ನಿಲ್ಲುವುದಿಲ್ಲ, ಫೈಲ್ ಆಗಿ 1 ವರ್ಷ ಬಿಟ್ಟು 1775ರಲ್ಲಿ 2ನೇ ಕಾಂಟಿನೆಂಟಲ್ ಕಾಂಗ್ರೆಸ್ ಸಭೆಯನ್ನು ಕರೀತಾರೆ. ಈ ಸಭೆಯಲ್ಲಿ 13 ಕಾಲೋನಿಗಳ ಪ್ರತಿನಿಧಿಗಳು ಭಾಗವಹಿಸ್ತಾರೆ. ಇದರ ಜೊತೆಗೆ ಪ್ರತ್ಯೇಕತೆ ಏನು ಅಂತ ಹೇಳಿದ್ರೆ, ಈ ಇಂಗ್ಲಿಷರ ವಿರುದ್ಧ ಹೋರಾಡಲಿಕ್ಕೆ ಬೇಕಾಗಿ ಶಕ್ತವಾದಂತಹ ಒಂದು ಸೈನ್ಯವನ್ನು ರೂಪಿಸ್ತಾರೆ, ಕಾಂಟಿನೆಂಟಲ್ ಆರ್ಮಿ ಎಂಬುದಾಗಿ ರೂಪಿಸ್ತಾರೆ. ಇದರ ಕಮಾಂಡರ್ ಆಗಿ ಜಾರ್ಜ್ ವಾಷಿಂಗ್ಟನ್ ಅವರನ್ನು ನೇಮಿಸಿ ಇವರು ಪತ್ರವನ್ನು ಕೊಡ್ತಾರೆ. ಇದನ್ನು ಯಾವುದಕ್ಕೂ ಕೂಡ ಇಂಗ್ಲಿಷರು ಅಥವಾ ಬ್ರಿಟಿಷರು ಕಿವಿ ಕೊಡುವುದಿಲ್ಲ. ಆಗ ಸ್ವಯಂ ಘೋಷಣೆಯನ್ನು ಮಾಡ್ತಾರೆ 1776ರಲ್ಲಿ, ಒಂದು ವರ್ಷ ಬಿಟ್ಟು 1776ರಲ್ಲಿ ಸ್ವಯಂ ಘೋಷಣೆಯನ್ನು ಮಾಡ್ತಾರೆ. ಡಿಕ್ಲರೇಷನ್ ಆಫ್ ಇಂಡಿಪೆಂಡೆನ್ಸ್ ಅಂತ ಹೇಳಿದ್ರೆ 13 ವಸಾಹತುಗಳಲ್ಲಿ ಸ್ವಾತಂತ್ರ್ಯವಿದೆ, ನಮಗೆ ಹಕ್ಕಿದೆ, ನಮ್ಮನ್ನು ಯಾರು ಕೂಡ ದಬ್ಬಾಳಿಕೆಯಿಂದ ಆಳುವಂತೆ ಇಲ್ಲ ಎಂಬುದಾಗಿ ಯಾರು ಇದು ಒಪ್ಪಂದ ಮಾಡ್ತಾರೆ ಅಥವಾ ಯಾರು ಡಿಕ್ಲರೇಷನ್ ಮಾಡ್ತಾರೆ ಅಂತ ಹೇಳಿದ್ರೆ 13 ಕಾಲೋನಿಯ ಪ್ರತಿನಿಧಿಗಳು ಸೇರಿ ಮಾಡ್ತಾರೆ. ಇದಕ್ಕೆ ಯಾವುದಕ್ಕೂ ಕೂಡ ಅವರು ಕಿವಿ ಕೊಡುವುದಿಲ್ಲ, ಯಾರು ಬ್ರಿಟನ್ ರಾಜರು ಕಿವಿ ಕೊಡುವುದಿಲ್ಲ. ನೀವು ಯಾವ ರೀತಿಯಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ನೀವು ಸ್ವತಂತ್ರರಲ್ಲ, ನಾವು ಹೇಳಿದಂತ ಕಾನೂನುಗಳಿಗೆ ನೀವು ಬದ್ಧರಾಗಿದ್ದೀರಾ ಎಂಬುದಕ್ಕೆ ಹೇಳ್ತಾರೆ. ಇದಕ್ಕೆ ಒಪ್ಪದ ಕಾರಣ ಯುದ್ಧಕ್ಕೆ ಅವರು ಆಹ್ವಾನವನ್ನು ನೀಡ್ತಾರೆ. 1776ರಿಂದ 1781 ತನಕ ಯುದ್ಧ ಪ್ರಾರಂಭವಾಗ್ತದೆ. ಗಮನ ಇಡಬೇಕು, 1776ರಿಂದ 1781 ತನಕ ಯುದ್ಧ ಪ್ರಾರಂಭ ಆಗ್ತದೆ. 13 ಕಾಲೋನಿಗಳು ಸೇರಿಕೊಂಡು ಬ್ರಿಟನ್ನೊಂದಿಗೆ ಯುದ್ಧವಾಗ್ತದೆ. ಯುದ್ಧದಲ್ಲಿ 1783ರಲ್ಲಿ ಯುದ್ಧ ಕೊನೆಗೊಳ್ಳುತ್ತದೆ. 81ರ ಬಳಿಕ ಬ್ರಿಟನ್ ಸೋತು ಹೋಗ್ತದೆ. ಈ ಸೋತು ಹೋಗುವ ಸಂದರ್ಭದಲ್ಲಿ 1783ರಲ್ಲಿ ಪ್ಯಾರಿಸ್ ಟ್ರೀಟಿ ಒಡಂಬಡಿಯನ್ನು ಮಾಡ್ತಾರೆ ಅವರು. ಈ ಪ್ಯಾರಿಸ್ ಟ್ರೀಟಿಯ ಒಡಂಬಡಿ ಏನು ಅಂತ ಹೇಳಿದ್ರೆ, 13 ವಸಾಹತುಗಳು ಸ್ವತಂತ್ರರಾಗಿದೆ, ಇವರಿಗೆ ಹಕ್ಕು ಇದೆ, ಸ್ವಾತಂತ್ರ್ಯವಿದೆ, ಇವರಷ್ಟಕ್ಕೆ ಇವರ ಜೀವನವನ್ನು ನಡೆಸಬಹುದು, ಇವರ ಮೇಲೆ ಯಾವುದೇ ರಾಜಕೀಯ ಅಥವಾ ಬೇರೆ ಯಾವುದೇ ರೀತಿಯ ಕಾನೂನುಗಳನ್ನು ಹೊರುವಂತೆ ಇಲ್ಲ ಎಂಬುದಾಗಿ ಪ್ಯಾರಿಸ್ ಟ್ರೀಟಿಯಲ್ಲಿ ಅವರು ಒಡಂಬಡಿ ಪ್ರಕಾರ ಸೈನ್ ಹಾಕಿ ಏನು ಮಾಡ್ತಾರೆ, ಅವರಿಗೆ ಸ್ವಾತಂತ್ರ್ಯವನ್ನು ನೋಡ್ತಾರೆ. ಸ್ವತಂತ್ರವಾದಂತಹ ಈ ಅಮೆರಿಕ 1783ರಲ್ಲಿ ಈ ಕಾಂಟಿನೆಂಟಲ್ ಆರ್ಮಿಯ ಕಮಾಂಡರ್ ಆಗಿ ನೇಮಕಗೊಂಡಿದ್ದಾನಲ್ಲ ಜಾರ್ಜ್ ವಾಷಿಂಗ್ಟನ್, ಅವನನ್ನು ಎಲ್ಲರೂ ಸೇರಿಕೊಂಡು ಏನ್ ಮಾಡ್ತಾರೆ, ಅಮೆರಿಕದ ಪ್ರಥಮ
ಅಧ್ಯಕ್ಷನಾಗಿ ಆಯ್ಕೆ ಮಾಡ್ತಾರೆ. 1783ರಲ್ಲಿ ಜಾರ್ಜ್ ವಾಷಿಂಗ್ಟನ್ ಅಮೆರಿಕದ ಫಸ್ಟ್ ಪ್ರೆಸಿಡೆಂಟ್ ಆಗಿ ಆಯ್ಕೆಯಾಗಿ ಬರ್ತಾನೆ. ಈ ರೀತಿಯಲ್ಲಿ ಅಮೆರಿಕದ ಸ್ವಾತಂತ್ರ್ಯದ ಹೋರಾಟ ಚರಿತ್ರೆಯಲ್ಲಿ ಬರುತ್ತದೆ. ನಂತರ ದಿನದಿಂದ ದಿನಕ್ಕೆ ಬೆಳೆಯುತ್ತಾ ಲೋಕ ಪ್ರಸಿದ್ಧವಾಗ್ತದೆ, ಲೋಕದಲ್ಲಿ ತಿಳಿಯಪಡುವಂತ ಒಂದು ದೇಶವಾಗಿ ಮಾರ್ಪಡುತ್ತದೆ. ಶಕ್ತಿಶಾಲಿಯಾದಂತಹ ದೇಶವಾಗಿ ಅಮೆರಿಕ ಕಾಣಲ್ಪಡುತ್ತದೆ. ಇದು ಈ ಚರಿತ್ರೆಯಲ್ಲಿ ಅಮೆರಿಕದ ಸ್ವಾತಂತ್ರ್ಯ ಹೋರಾಟ ಸಾಧಾರಣ 6 ಅಥವಾ 8 ಮಾರ್ಕಿನ ಪ್ರಶ್ನೆಗಳು ನಮ್ಮ ಪರೀಕ್ಷೆಗೆ ಕೇಳಲಿಕ್ಕೆ ಸಾಧ್ಯ ಇದೆ. ಎಸ್ಸೆ ಟೈಪ್ ನ ಪ್ರಶ್ನೆಗಳು ಕೇಳಲಿಕ್ಕೆ ಸಾಧ್ಯವಿದೆ. ಈ ರೀತಿಯಲ್ಲಿ ಪಾಯಿಂಟ್ ಔಟ್ ಮಾಡಿ ನೀವು ಕಲಿತ್ರೆ ಖಂಡಿತವಾಗಿಯೂ ಕೂಡ ನೀವು ಪರೀಕ್ಷೆಗೆ 6 ಅಥವಾ 8 ಮಾರ್ಕ್ನ ಪರೀಕ್ಷೆಯಲ್ಲಿ ನಿಮಗೆ ಖಂಡಿತವಾಗಿ ಅಂಕ ಗಳಿಕೆ ಸಾಧ್ಯ ಇದೆ. ಎಲ್ಲರೂ ಕೂಡ ಚೆನ್ನಾಗಿ ಕಲಿಯಿರಿ. 6 ಅಥವಾ 8 ಅಂಕದ ಕೇಳುವಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ಉತ್ತರಿಸಿ ಜಯ ಗಳಿಸಿ ಎಂಬುದಾಗಿ ಮಾತ್ರ ಹೇಳ್ತಾ ಇವತ್ತಿನ ತರಗತಿಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತೇನೆ. ಮುಂದಿನ ತರಗತಿಯಲ್ಲಿ ಮುಂದಿನ ವಿಷಯವಾಗಿ ಬರ್ತೇನೆ. ನಮಸ್ಕಾರ.